ಮಚ್ಚ ಮಚ್ಚ ಎಲ್ಲಿದ್ದಿಲ್ಲ ಮಚ್ಚ ಹುಡುಕ್ಯಾರ ಹೋಗ್ಯಾರ ಸಾಕಾತ್ ನೀ ಇಲ್ಲಿ ಕಂಪ್ಯೂಟರ್ ಅಂಗಡಿ ಬಂದು ಕುಂತಿಲ್ಲ ಯಾಕೆ ಮಚ್ಚ ಇಲ್ಲಿ ಹುಡ್ಕೊಂಡ್ ಬಂದೆ ಮಗನ. ವಿಷಯ ಗೊತ್ತಾತನ? ಏನು ವಿಷಯಲಿ ಏನು ಗೊತ್ತಿಲ್ಲಪ್ಪ. ಎಲ್ಲರೂ ಕಾಣವಲ್ರ ಮನ್ಯಾಗ ಗ್ರೌಂಡ್ನಾಗೂ ಇಲ್ಲ. ಏಕನೇ ರಿಸಲ್ಟ್ ಬಂದೈತೆ ರಿಸಲ್ಟ್ ಅದಕ್ಕೆ ಬಂದು ಕುಂತೀನಿ ಇಲ್ಲೇ ಒಂದು ತಾಸು ಆತ ಇನ್ನು ಸರ್ವರ್ ಬರವಲ್ತ. ಹಾಂ ಮಚ್ಚ ರಿಸಲ್ಟ್ ಬಂದೈತಾ? ಅಯ್ಯೋ ಮಚ್ಚ ಏನಾಕತ್ತೋ ಏನೋ ಅಲ್ಲಿ ಅವನವನು. ಹ್ಞೂ ಮಚ್ಚ ರಿಸಲ್ಟ್ ಬಂದೈತಿ. ಇವಾಗ ಗೊತ್ತಾಕತಿ ಯಾರ್ಯಾರು ಹನಿವಾರ ಎಷ್ಟೈತೆ ಅಂತಂದ. ಮಚ್ಚ ತೆಗಿಲೆ ತೆಗಿ ಫಸ್ಟ್ ನಿನ್ ತೆಗಿ. ತೆಗಿದಲ್ಲ ಫಸ್ಟ್ ನಿನ್ ತೆಗಿತೀನಿ ಮಗನ, ನಂದು ಯಾಕೆ ತೆಗಿಲಿ? ಆತ ಪಟ ಪಟ ತೆಗಿ. ಹಾಂ ತಡಿ ನಂಬರ್ ಹಾಕಿನಿ ಸರ್ವರ್ ಜಲ್ದಿ ಬಕ್ಕ. ಹಾಂ ಬಂತು ಮಚ್ಚ ಬಂತು. ಏನಾತ್ಲಿ ಏನಾಗೈತಿ ರಿಸಲ್ಟ್? ಅಯ್ಯೋ ಮಚ್ಚ ಯಾಕ್ಲಿ ನಾ ಡಿಸ್ಟಿಂಕ್ಷನ್ ಪ್ರಯತ್ನ ಅನ್ಕೊಂಡಿನಿ. ಡಿಸ್ಟಿಂಕ್ಷನ್ ಬಂದ ಏನು ಮತ್ತೆ ಡಿಸ್ಟಿಂಕ್ಷನ್ ಏಕನೇ ಎರಡು ಹೋಗುದು ನೋಡು. ಯಾಡ ಮಚ್ಚ ಯಾವ್ಯಾವ ಹೋಗದಿನ್ಲಿ ಮಚ್ಚ? ಇಂಗ್ಲೀಷ್ ಸೀದಾ ಸೀದಾ ಹೊಳಗೆ ಬಿಟ್ಟು ಆಮೇಲೆ ಎಕನಾಮಿಕ್ಸ್ ಸ್ವಲ್ಪ ಒಂದು 5 ಮಾರ್ಕ್ಸ್ ಒಳಗೆ ಹೋಗ್ಯದ ನೋಡು ಮಚ್ಚ. ಅಯ್ಯೋ ಯಪ್ಪ ಮಚ್ಚ ನಮ್ಮಪ್ಪ ಕಾಲ್ ಮರ್ತೊಂಡು ನೆತ್ತಿ ಬಡಿತಾನ್ಲಿಯಪ್ಪ. ಹೌದಾ? ಆಯ್ತು ಮಚ್ಚ ನಿನ್ ನೋಡು. ಇವಲ್ಲೇಪ್ಪ ನಂಗೆ ಹೆದರಿಕೆ ಆಗತ್ತೈತಿ. ನಾ ರಾತ್ರಿ ನೋಡ್ತೀನಿ ತಗೊಂಡಂದ ನಿಮ್ಮೆಲ್ಲರೂ ನೋಡಿ. ನಂಗೆ ತಲೆ ಬಸ್ಬೇಡ, ನೀನು ನೋಡಿ ಹೇಳ ನನಗೆ, ಇಲ್ಲ ನಿಂದ ನೋಡ್ಕೊಂಡು ಬರ್ದೀನಿ ಅಂದ್ರ ಮಗನ. ಅಂದು ನೋಡ್ಕೊಂಡು ಬರ್ದಿ ಅಂದ್ರ ಒಂದು 2 ಹೋಗ್ಬೇಕನ ಮಚ್ಚ. ನಿಂದು ಹೋದ್ರ ನಿಂದು ಖುಷಿ, ಅದಕ್ಕೆ ನನಗೂ ಖುಷಿ. ಅಲ್ಲ ಪಾಪಿ ದೋಸ್ತ ಅಲ್ಲೇನಿ. ಆಯ್ತು ಚೆಕ್ ಮಾಡ್ತೀನಿ ನೋಡು ನೀ ಏನಾಗೈತೆ ಅಂತಂದ. ಯಪ್ಪ ದೇವ್ರೆ ರಿಸಲ್ಟ್ ಬರೋಬ್ಬರಿ ಬಂದ್ರಪ್ಪ, ಎಲ್ಲ ಪಾಸ್ ಆಗಿರಲಿ ಮಚ್ಚ. ಎಲ್ಲ ನಂಬರ್ ಹಾಕಿನಿ ಎಂಟ್ರ್ ಹೊಡಿಬೇಕು. ಹಾಂ ಹೊಡಿಲಿಯಪ್ಪ ಮತ್ತೆ. ಅಯ್ಯೋ ಮಚ್ಚ ಏನ್ಲಿ ಹಿಂಗಾಕ? ನಮ್ದು ಇಂಗ್ಲೀಷ್ ಹೋಗೈತಲ್ಲ. ಇಂಗ್ಲೀಷ ಮತ್ತೆ ಯಾವ್ದು ಹೋಗೈತಿ? ಆಗ್ಲೇ ಮಗನ ನನಗೂ ನಿನ್ನಂಗೆ 2-3 ಹೋಗ್ಬೇಕಿತ್ತಾನ. ಯಾವುದಿಲ್ಲ ಬರೀ ಇಂಗ್ಲೀಷ್ ಒಂದು ಹೋಗೈತಿ. ಅಯ್ಯೋ ಮಚ್ಚ ನಾನು ಯಾಡೋದು ಅಲ್ಲಿ. ಹೌದೇ ಮಚ್ಚ ನೀನು 2 ಹೋದು ನಾನು 1 ಹೋದು. ನಾ ಮನೆಗೆ ಏನು ಹೇಳಿಲ್ಲಪ್ಪ, ಅವನವನು ಕ್ಲಾಸು ಶಾಲೆ ಅಂತ ಭಾಳ ತಲೆ ಕೆಡಿಸ್ಕೊಂಡಿದ್ನಿ. ಅಕ್ಕೋ ಮಾರಾಯ ಏನು ಮಾಡೋದು ತಿಳಿವಲ್ತು ನೋಡಿ. ಮನ್ಯಾಗ ಚಪ್ಪಲ್ಲೇ ತೊಗೊಂಡು ನೆತ್ತಿ ಬಿಡ್ತಾರೆ ನನಗೂ. ಏನು ಮಾಡ್ಬೇಕು ತಿಳಿವಲ್ತು. ಮಚ್ಚ ತಲೆ ಕೆಡಿಸ್ಕೊಬೇಡವಾ, ಮುಂದೆ ಇನ್ನೊಂದು 6 ತಿಂಗಳು ಬಿಟ್ಟು ಬರ್ತಾವಲ್ಲ ಎಕ್ಸಾಮ್ ಕಟ್ಟಿ ಬರೀನು. ಎಷ್ಟು ಈಸಿ ಹೇಳ್ಬಿಡ್ತೀವಿ ಮಚ್ಚ, ಅಷ್ಟು ಈಸಿ ಅಲ್ಲ. ನಾವು ದೌಡು ಕ್ಲಿಯರ್ ಆಗೋದಿಲ್ಲ ಬ್ಯಾಕ್ ಉಳ್ದು ಅಂದ್ರೆ. ಈಗ ಮನ್ಯಾಗ ಏನು ಹೇಳ್ಬೇಕು ಅವನು ಅದ ತಲೆ ಕಡೆ ಆಗತೈತಿ. ಬಾರೆ ಏನಾರು ಹೇಳಂಬ. ನಡಿ ಮಚ್ಚ ರಿಸಲ್ಟ್ ಬಗ್ಗೆ ಏನು ಮಾತಾಡಕೋಬೇಡ. ಸುಮ್ಮನೆ ಬಾ ರೂಮ್ನಾಗ, ನಮ್ಮ ರೂಮ್ನಾಗ ಹೋಗೋನು. ಸುಮ್ಮ ಓದ್ಕೊಂಡು ಕುಂದ್ರು ಇಲ್ಲ ಆಟ ಆಡ್ಕೊಂಡು ಕುಂದ್ರು. ಹ್ಞೂ ನಡಿ ಮಚ್ಚ. ನಿಮ್ಮ ಮನೆಗೆ ಯಾರಿಲ್ಲ ಅನ್ಲಿ? ಇಲ್ಲ ನಮ್ಮಪ್ಪ ಇಲ್ಲಿ ಅಡ್ಡಾಡ್ತಾರತಾನ. ಸುಮ್ಮನೆ ಬಾ. ತಟಲೆ ನಿಂದ್ರಲೆ. ಏನಪ್ಪ ಏನಾತ? ಎಲ್ಲಿ ಹೋಗಿದ್ರಲ್ಲ ನೀವು ಮುಂಜಾಲಿಂದ? ಇದು ಅಪ್ಪ ಆಡಕ್ಕೆ ಹೋಗಿದ್ವಿ ನಾವು. ಅಲ್ಲಿ ಸ್ವಲ್ಪ ನಂದು ಕೆಲಸ ಇತ್ತ, ಹಂಗೆ ಮುಗಿಸ್ಕೊಂಡು ಆಡಕ್ಕೆ ಹೋಗಿದ್ದೆ. ಲೇ ಮಕ್ಕಳ ಇವತ್ತು ರಿಸಲ್ಟ್ ಬಂದೈತಿಲ್ಲ? ಹಾಂ ರಿಸಲ್ಟಾ ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಮಕ್ಕಳ? ಅಲ್ಲೆಲ್ಲ ಸುದ್ದಿ ಆಗೈತಿ ಮಗನ, ನೀ ಗೊತ್ತಿಲ್ಲ ಅನ್ನಕತ್ತಿಲ್ಲ. ಅಂಕಲ್ ರೀ ಇನ್ನೂ ಬಂದಂಗಿಲ್ರಿ ರಿಸಲ್ಟ್. ನಾಳೆ ಬರುತ್ತೆ ಅದು. ಅಂದ್ರೆ ಇವತ್ತು ಬಿಟ್ಟಾರಿ, ಸರ್ವರ್ ಸ್ವಲ್ಪ ಬ್ಯುಸಿ ಐತ್ರಿ, ಎಲ್ಲರೂ ನೋಡಕತ್ ಬಿಟ್ಟಿರ್ತಾರೆ. ಹಿಂಗಾಗಿ ರಾತ್ರಿ ಸಿಗತೈತ್ರಿ ನಮ್ಮ ರಿಸಲ್ಟ್. ರಾತ್ರಿ ಸಿಗತೈತ್ಯಾ? ರಾತ್ರಿ ಅದು ಏನೈತಿಲ್ಲ ನೋಡುನು. ಇಲ್ಲೇ ಇರೋ ಮಕ್ಕಳು ಇಬ್ರು. ಯಪ್ಪು ಏನು ಲೇಪ ಮಚ್ಚ, ನಿಮ್ಮಪ್ಪ ಇಲ್ಲೇ ಅನ್ನಕತ್ತಾರಲ್ಲಿ ನನಗೆ. ನಾ ಹೋಗ್ತೀನಿ ಮಚ್ಚ, ಮನೆಗೆ ಹೋಗ್ತೀನಿ. ಲೇ ಏಕನೆ ಒಬ್ಬನ ಬಡಿಸ್ಕೊಲ್ಲ ಮಗನ. ನೀನು ನಿಂದ್ರೆ ನೀನು ಬಡಿಸ್ಕೊಂಡು ಹೋಗಿ ಅಂತ. ಹಾಂ ಮಚ್ಚ ಯಾಕ್ಲಿ ಮಚ್ಚ? ನನಗೆ ಆವಲ್ತಲೇ, ನಾ ಹೋಗ್ತೀನಿಲೇಪ್ಪ. ನನಗೆ 2 ವಿಷಯ ಹೋಗ್ಯಾವ. ಅವನು ನಿನಗೆ 1 ವಿಷಯ ಹೋಗ್ಯ. ನಿನ್ನ ಚಪ್ಪಲ್ ತೊಗೊಂತಾರೆ, ನನಗೆ ಹಾರಿಸ್ತಾರೆ ಮನ್ಯಾಗ. ಈಗ ಮನೆಗೆ ಹೋಗ್ಬೇಕು ನಾನು. ಯಾಕ್ಲೇ ಏನು ಗುಣಗಾಗತ್ತೀರಿ ಮಕ್ಕಳ? ರಿಸಲ್ಟ್ ತಿಳಿದತ್ತ ನಿಮಗೆ? ಮತ್ತೆ ಏನೋ ಗುಣು ಹಚ್ಚಿರಿ? ಇಲ್ಲಪ್ಪ ಇನ್ನೂ ಇಲ್ಲ, ರಿಸಲ್ಟ್ ಇನ್ನೂ ಬಂದಿಲ್ಲ. ಅಪ್ಪ ನಾವು ರೂಮ್ನಾಗ ಕುಂತಿರ್ತೀವಿ, ಆಮೇಲೆ ಹೋಗ್ತಾನೆ ನೀವು ನಮ್ಮ ದೋಸ್ತ. ಆಮ್ಯಾಗಲ್ಲ, ಇವತ್ತು ರಾತ್ರಿ ಇಲ್ಲೇ ಊಟ ಮಾಡಿ, ನೀನು ಊಟ ಮಾಡಿ ಎಲ್ಲ ರಿಸಲ್ಟ್ ನೋಡ್ಕೊಂಡು ಹೋಗಿ ಅಂತಕ್ಕ. ನಮ್ಮ ಇವು ಬರ್ತಾನೆ, ಇವ್ನು ತಗೋ ಕಂಪ್ಯೂಟರ್ ಐತ ಅಂತ ತೊಗೊಂಬರ್ತಾನೆ. ನಿಮ್ಮ ರಿಸಲ್ಟ್ ನೋಡ್ಕೊಂಡು ಹೋಗಿ ಅಂತಿರ್ಲಿ ನೀನು. ಅಂಕಲ್ ರೀ ನಾನು ಹೋಗ್ಬೇಕ್ರಿ, ಸ್ವಲ್ಪ ನಂದು ಕೆಲಸ ಐತಿ ಮನ್ಯಾಗ. ದೊಡ್ಡ ಬಾ ಅಂತಾರೆ. ಹಾಂ ಕೆಲಸ ಐತೆ? ಫೋನ್ ಹಚ್ಚತ್ ನೋಡಿ ಅಪ್ಪಾಗ. ಫೋನ್ ಹಚ್ಚತ್ನಿ ಇಲ್ಲೇ ಇರ್ತಾನೆ, ಸಂಜೆಗೆ ಹೋಗ್ತಾನೆ ಅಂತಂದು. ಅಯ್ಯೋ ಯಪ್ಪ ಬ್ಯಾಡ ನೋಡ್ರಿ ಅಂಕರ್, ಇರ್ತೀನಿ ನೋಡ್ರಿ ಇಲ್ಲೇ. ಫೋನ್ ಹಚ್ಚೋದೇನು ಬ್ಯಾಡ್ರಿ ಮಚ್ಚ. ಸೀದಾ ನಡಿ ನಮ್ಮ ರೂಮ್ನಾಗ ಹೋಗು. ನಡಿ ಮಚ್ಚ. ನನಗೆ ಯಾಕೆ ಡೌಟ್ ಬರಾಕತ್ತೈತಿ ನನ್ನ ಮಕ್ಕಳ ಮ್ಯಾಗ. ರಿಸಲ್ಟ್ ಬಂದೈತೋ ಏನು ಅಂತ ಗೊತ್ತಾಗಲ್ತ. ಹೆಂಗಾರ ಮಾಡಿ ತಿಳ್ಕೊಬೇಕಲ್ಲ. ಸರಿ ನಾನು ಹೋಗಿ ಬರ್ತೀನಿ ಕಂಪ್ಯೂಟರ್ ಅಂಗಡಿಗೆ. ಒಂದೆಲ್ಲ ಹಾಲ್ ಟಿಕೆಟ್ ನಂಬರ್ ತೊಗೊಂಡು ಹಾಕಿ ನೋಡಿ ಬರ್ತೀನಿ. ಯಾಕೆ ಹೋಗ್ಬಾಲು ಹಿಂಗೆ ಬಂದು? ಏನಿಲ್ರಿ, ಸ್ವಲ್ಪ ಪ್ರಶಾಂತ ನೋಡ್ಬೇಕಿತ್ರಿ, ಅದಕ್ಕೆ ಬಂದೆ. ಹಾಂ ನೋಡಿ ಅಂತಕ ಪ್ರಶಾಂತ ಮತ್ತು ಸಿದ್ಲಿಂಗ ಒಳಗೆ ಕುಂತಾರೆ.
ಲೇ ಒಂದು ಇದನ್ನ ಕೇಳ್ತೀನಿ ಹೇಳಿ. ಏನ್ರಿ? ಲೇ ನಿಮ್ದು ರಿಸಲ್ಟ್ ಬಂದೈತನ್ಲಿ? ಹ್ಞೂ ರೀ ಬಂದೈತ್ರಿ, ಅದನ್ನ ನೋಡ್ಕೊಂಡು ನಾ ಹೇಳಕ್ಕಂತ ಬಂದೆ. ಹಾಂ, ಮಕ್ಕಳು ಸರ್ವರ್ ಡೌನ್ ಐತೆ, ಅದು ಡೌನ್ ಐತೆ, ಇದು ಡೌನ್ ಐತೆ ಅಂತ ಮಂಗೆ ಮಾಡ್ರಿ ನನಗೆ. ಹೌದ್ರಾ? ಇಲ್ರಿ ಅಂಕಲ್, ಬಂದೈತ್ರಿ. ಇವತ್ತು ಬೆಳಿಗ್ಗೆ ಬಂದೈತಿ, ಎಲ್ಲ ರಿಸಲ್ಟ್ ನೋಡೈತಿ. ಹೌದಾ? ಮತ್ತು ನಿಂದು ರಿಸಲ್ಟ್ ಏನಾಯ್ತು? ಅಂಕಲ್ ರೀ, ಎಲ್ಲ ದೇವ್ರ ದಯದಿಂದ ತಂದೆ ತಾಯಿ ಆಶೀರ್ವಾದದಿಂದ ನಾನು ಎಲ್ಲ ಜಸ್ಟ್ ಪಾಸ್ ಆಗ್ಯಾವ್ರಿ. ಜಸ್ಟ್ ಪಾಸ್ ಬರೀ ಮಗನ ಏನಿಲ್ಲ, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನು ಮಾಡ್ಬೇಕು ಮಕ್ಕಳು. ಏನು ಬರೀ ಜಸ್ಟ್ ಪಾಸ್ ತೊಗೊಂಡು ಏನು ಮಾಡ್ತೀರಿ? ಬರೋಬ್ಬರಿ ನೌಕರಿ ಸಿಗೋದಿಲ್ಲ ಮಕ್ಕಳ ನಿಮಗೆ. ಸಾಕ್ರಿ ಅಂಕಲ್, ನಮಗೆ ಸಾಕ್ರಿ. ನಿಮ್ಮ ಪ್ರಶಾಂತ್ ಎಲ್ಲ ಬಂದು ಪ್ರಶಾಂತ ಕರಿತೀನಿ ತಡಿ ಮಗ, ನನಗೂ ಬೇಕಾಗಿತ್ತು. ಇಬ್ಬರು ಅಲ್ಲಿ ಅದ್ರೊಳಗೆ ಮಕ್ಕಳು ನನಗೆ ಸುಳ್ಳು ಹೇಳ್ಯಾರ. ಅಪ್ಪ ಯಾಕಪ್ಪ ಏನೋ ಮಾತಾಡಕತ್ತಿದ್ದೆ? ಅಲ್ಲಲ್ಲಿ ಮಗನ ರಿಸಲ್ಟ್ ಬಂದೈತಂತ ಹೇಳೇ ಇಲ್ಲಲ್ಲ ನನಗೆ, ಸುಳ್ಳು ಹೇಳೋಕ್ಕಿರಿ. ಅಪ್ಪ ಯಾಕೆ ಸುಳ್ಳು ಹೇಳಿದಿ? ಅಪ್ಪ ಅದು ಸುಳ್ಳಲ್ಲ. ಲೇ ಯಾಕೆ ಬರಕ್ಕೆ ಹೋದಿಲ್ಲ ಈ ಟೈಮಿಗೆ ಮಬ್ಬಸಳ ಮಗನ? ಯಾಕೆ ಲೇ ಮಚ್ಚ ಬಂದಿದ್ದು ಅಪ್ಪ ಹೇಳಿಲ್ಲನ? ನನಗೆ ಹೆಂಗೆ ಗೊತ್ತಲೇಪ್ಪ ನೀ ಹೇಳಿ ಅಂತ. ನಾ ಸುಮ್ ಬಂದು ಅಂಕಲ್ ರೀ ರಿಸಲ್ಟ್ ಬಂದೈತೆ ಅಂತ ಹೇಳ್ಬಿಟ್ಟೆ. ಚಲೋ ಸಲ ಮಗ ಕುಡಿದೇವ ಅವ್ನಿಗೆ ನೋಡಿ ನಾನು ತೊಳಿತಾರೆ. ಯಾಕೆ ಸುಳ್ಳು ಹೇಳಿದಿಲ್ಲ? ನಿಂದೇನಾಗೈತೆ ರಿಸಲ್ಟ್ ಮಗನ? ಅಪ್ಪ ಅದು ಏನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್? ಇಲ್ಲ ಅಪ್ಪ, ಅದು ಒಂದು ವಿಷಯ ಹೋಗೈತಿ. ಒಂದು ವಿಷಯ ಹೋಗೈತೆ ಆ ಮಗನ? ಯಾಕೆ ಲೇ ಬರೋಬ್ಬರಿ ಓದಿಲ್ಲನ? ಲೇ ಸಾಲಿ ಫೀ, ಟ್ಯೂಷನ್ ಫೀ, ಅದು ಇದು ಅಂತಂದು ಎಷ್ಟು ಖರ್ಚು ಮಾಡಿನ ಮಗನ ನಿನಗೆ ಒಂದು ವಿಷಯ ಕಳಿಸ್ಯಾ? ಅಪ್ಪ ಅದೇನಿಲ್ಲ, ಸ್ವಲ್ಪ ಏನೋ ಮಿಸ್ಟೇಕ್ ಆಗಂಗೈತಿ. ನಾ ರಿವ್ಯಾಲ್ಯೂಷನ್ ಹಾಕಿನ ತಗೋ. ಯಪ್ಪ ಒಂದು ವಿಷಯ ಹೋಗ್ಸಿ ಅಲ್ಲಿ ಮಗನ. ನಾ ಅವ್ನು ಬಾಲೆಗೆ ಬಾಯಕತ್ತಿದ್ನಿ ಬರೀ ಜಸ್ಟ್ ಪಾಸ್ ಆಗಿ ಅಂತಂದ. ಈಗ ನಿಂದ ನೋಡ್ ಮಗನ ಒಂದು ವಿಷಯ ಹೋಗೈತಿ. ಅವನ ಸಿದ್ಲಿಂಗದ ಏನಾಗೈತಿ? ಅಪ್ಪ ಅವನು ಎರಡು ವಿಷಯ ಹೋಗ್ಯಾವ. ಲೇ ನಿಮ್ಮನ್ನ ಮಂಗನ ಮಕ್ಕಳ ಬಡ್ಗಿ ತೊಗೊಂಡು ಮುಕ್ಳಿ ಮ್ಯಾಗ ಹಾಕಿನ್ಲೇ ನಿಮ್ಮನ್ನ. ಅಪ್ಪ ಆಗತ್ನಿಲ್ಲ, ಅದೇನೋ ಸ್ವಲ್ಪ ಮಿಸ್ಟೇಕ್ ಐತಿ, ರಿವ್ಯಾಲ್ಯೂಷನ್ ಹಾಕಿನ ಅಂತಂದ. ಅಂಕಲ್ ರೀ ನಮ್ಮ ಕಾಲೇಜ್ ಒಳಗೆ ಇವ ಟಾಪರ್ ರೀ. ನಾವು ಎಲ್ಲ ಇವ್ನು ನೋಡ್ಕೊಂಡು ಬರ್ದಿವ್ರಿ. ಹಂಗೇನು ಹೋಗಿದ್ದು ನನಗೂ ಯಾಕೆ ಡೌಟ್ ಅನ್ಸಾಗ್ತೈತಿ. ಅವ್ರು ರಿವ್ಯಾಲ್ಯೂಷನ್ ಹಾಕೊಂಡು ತಕ್ಕೋತಾನೆ ತಗೋರಿ. ನನಗೇನು ನಂಬಿಕೆ ಇಲ್ಲಪ್ಪ ಮಕ್ಕಳ. ನಿಮಗೆ ಅಲ್ಲಿ ಇಲ್ಲಿ ಬಿಟ್ಟಿದ್ದ ತಪ್ಪಾತಿ. ಎಷ್ಟು ಖರ್ಚು ಮಾಡಿರ್ತೀವಿ ಪೇರೆಂಟ್ಸ್ ನಿಮ್ಮ ಮ್ಯಾಗ. ಆದ್ರೂ ನೀವು ವಿಷಯ ಹೋಗಿಸ್ಕೊಂಡು ಹಿಂಗೆ ಅಡ್ಡಾಡ್ರ ಏನು ಬರ್ತೈತಿ ಮರ್ಯಾದೆ? ನನಗೆ ನಾಳಿಂದ ಮರ್ಯಾದೆ ಇರುತ್ತಾನೆ ಹೊರಗೋದ್ರ. ಅಪ್ಪ ನಿಮ್ಮ ಮನಸ್ಸಿಗೆ ಇದನ್ನ ಬಗ್ಸಿ ತೊಗೊಳಕ್ ಹೋಗ್ಬೇಡ. ಹಂಗೇನಾಗಿರೋದಿಲ್ಲ, ನಾವು ರಿವ್ಯಾಲ್ಯೂಷನ್ ಹಾಕ್ತೀನಿ. ಮಂದಿ ಬಂದದಲ್ಲ ಈಗ ಜಸ್ಟ್ ಪಾಸ್ ಆಗ್ಯಾನ ಮಗ ಅಂತ ಹೇಳಿ ಏನಾಗೋದಿಲ್ಲ. ಏನು ಮಾಡ್ತಿರ್ಲಿ ನಿಮ್ಮವ್ರು? ಅದೇನು ಮಾಡ್ತಾರ ಮಾಡ್ರಪ್ಪ, ನಮ್ದಂತರೂ ಸಾಕಾಗೈತೆ ನನಗಂತರೂ. ಲೇ ಮಚ್ಚ ಯಾಕೆ ಮಚ್ಚ ಹೇಳಿ ಬರ್ಬೇಕಿಲ್ಲ ನನಗೆ. ಸಾರಿ ಮಚ್ಚ, ನನಗೆ ಗೊತ್ತಲ್ಲ, ಹಂಗ ಬಂದು ಒದ್ರ ಬಿಟ್ಟೆ. ನಿಮ್ಮ ಅವನ ಈಗ ನೋಡಿ ನಮ್ಮ ಅಪ್ಪ 2 ದಿನ ಊಟ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಬರೋಬ್ಬರಿ ಅವನು ಮಾನಸಿಕ ಆಗ್ಬಿಡ್ತಾನೆ ಈಗ. ಮಚ್ಚ ಏನಿಲ್ಲ ಮಚ್ಚ, ರಿಯಾಲೇಷನ್ ಹಾಕಿ ಬರ್ತೈತಿ. ಹಾಕಿಂದೆಪ್ಪ ಅದು ವಿಷಯ ಹೆಂಗೆ ಹೋಯ್ತು ನನಗೂ ಗೊತ್ತಾಗತ್ತ. ನಾನು ರಿಯಾಲೇಷನ್ ಹಾಕಿ ತಕ್ಕೋತೀನಿ. ಸರಿ ರಿಯಾಲೇಷನ್ ಹಾಕಿ ಮಚ್ಚ, ಏನಾಗೋದಿಲ್ಲ. ನಿಮ್ಮ ಮಗನ ಟಾಪರ್ ನಮ್ಮ ಕಾಲೇಜಿಗೆ ನಿಂದ ಹೋಗಿತ್ತ, ನನಗೆ ಶಾಕ್ ಆತ. ಮತ್ತು ನಿಮ್ಮ ಅಪ್ಪರಿಗೆ ಆಗಲ್ದ ಇರ್ತೈತೆ. ಆಯ್ತು ರಿಯಾಲೇಷನ್ ಹಾಕಿ ಕಿತ್ಕೋದನು. ಸರಿ ಆಯ್ತಾ?